ಒಂದಿಷ್ಟು ಸವಾಲುಗಳ ಮಧ್ಯೆ ಲಾಭರಹಿತ ಆಸ್ಪತ್ರೆಯನ್ನು ನಡೆಸುತ್ತಿರುವ ಜಾಯಿಂಟ್ ಮಿಷನ್ ಆಸ್ಪತ್ರೆಯಲ್ಲಿ ಪವಾಡ ಸದೃಶ್ಯ ರೀತಿಯಲ್ಲಿ ಆಪರೇಷನ್ ಸಕ್ಸಸ್ ಮಾಡಿದ್ದಾರೆ. 1 ವರ್ಷದ ಮಗುವಿನ ಹೊಟ್ಟೆಯೊಳಗಿದ್ದ ಗಡಿಯಾರದ ಸೆಲ್ನ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಹೊರತೆಗೆದು ಸಾಯೆನಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಮನೆ ಮಾತಾಗಿರುವ ಲಾಭರಹಿತ ಆಸ್ಪತ್ರೆ ಜಾಯಿಂಟ್ ಮಿಷನ್ ಆಸ್ಪತ್ರೆಯಲ್ಲೀಗ ಶಸ್ತ್ರಚಿಕಿತ್ಸೆ ನಡೆಸದೆ ಹೊಟ್ಟೆಯೊಳಗಿದ್ದ ಗಡಿಯಾರದ ಸೆಲ್ ಹೊರತೆಗೆದು ಜೀವ ಉಳಿಸಿದ ಪವಾಡದ ದೃಶ್ಯ ಆಪರೇಷನ್ ನಡೆದಿದೆ. 1 ವರ್ಷದ ಮಗುವೊಂದು ಮನೆಯಲ್ಲಿ ಕೈಗೆ ಸಿಕ್ಕ ಗಡಿಯಾರದ ಕಾಯಿನ್ ಮಾದರಿ ಸೆಲ್ ನುಂಗಿಬಿಟ್ಟಿತ್ತು. ಪೋಷಕರು ಗಾಬರಿಯಿಂದ ಜಾಯಿಂಟ್ ಮಿಷನ್ ಆಸ್ಪತ್ರೆಗೆ ಸೇರಿಸಿದ್ರು. ಆಸ್ಪತ್ರೆಯಲ್ಲಿ ವೈದ್ಯರು ಡಾಕ್ಟರ್ ಕಾರ್ತಿಕ್ ಮತ್ತು ಡಾಕ್ಟರ್ ವಿಜಯ್ ಅವರ ತಂಡ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಲ್ಯಾಪ್ರೋಸ್ಕೋಪಿಕ್ ಉಪಕರಣದಿಂದ ಮಗುವಿಗೆ ಯಾವುದೇ ಅಪಾಯ ಆಗದಂತೆ ಹೊರತೆಗೆದು ಆಪರೇಷನ್ ಸಕ್ಸಸ್ ಮಾಡಿದ್ದಾರೆ. ಆಕಸ್ಮಿಕವಾಗಿ ಮಗು ಕಾಯಿನ್ ಬ್ಯಾಟರಿಯನ್ನ ನುಂಗ್ಬಿಟ್ಟಿದೆ. ಅದು ಗಂಟ್ಲಲ್ಲಿ ಬಂದು ಸಿಕ್ಕಾಕೊಂಡಿತ್ತು. ಮತ್ತೆ ನಾವು ಇಲ್ಲಿಗೆ ಬಂದಾಗ ಚೆಕ್ ಮಾಡಿದಾಗ ಅದು ಹೊಟ್ಟೆಯಲ್ಲಿತ್ತು. ಸಿಕ್ಕಾಕೊಂಡಿದ್ರಿಂದ ಮತ್ತೆ ನಾವು ಎಮರ್ಜೆನ್ಸಿ ಅದು ಹೊಟ್ಟೆಯಲ್ಲಿದ್ರೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಎಂಡೋಸ್ಕೋಪಿ ಮೂಲಕ ಮಗುಗೆ ಸ್ವಲ್ಪ ಪ್ರಜ್ಞೆ ತಪ್ಪಿಸಿ ಅದಾದ್ಮೇಲೆ ಎಂಡೋಸ್ಕೋಪಿ ಮೂಲಕ ನಾವು ಬ್ಯಾಟ್ರಿನ ತೆಗ್ದಿದೀವಿ ಸರ್. ನಾನು ಡಾಕ್ಟರ್ ಕಾರ್ತಿಕ್, ಜನರಲ್ ಸರ್ಜನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಮತ್ತೆ ಅನಸ್ಥಿಷಿಯಾ ಡಾಕ್ಟರ್ ವಿಜಯ್ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನಮ್ಮ OT ಟೀಮ್ ಇತ್ತು ಕೊಡ್ತೀವಲ್ಲ. 1 ವರ್ಷದ ಮಗುದು ಸ್ವಲ್ಪ ಕಷ್ಟ ಇರ್ತದ. ಸೊ ಅದಕ್ಕೋಸ್ಕರ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ದೊಡ್ಡ ಸೆಂಟರ್ಸ್, ಹೈಯರ್ ಸೆಂಟರ್ಸ್ ಎಲ್ಲ ಫೆಸಿಲಿಟೀಸ್ ಹಂಗೆ ಅಂತ ಹೇಳ್ಬಿಟ್ಟು ರೆಫರ್ ಮಾಡ್ಬಿಡ್ತಾರೆ ಬೆಂಗಳೂರಿಗೆ, ಇಲ್ಲಾಂದ್ರೆ ಎಲ್ಲ ಕಡೆನೂ. ಸೊ ಬಟ್ ನಾವು ಇಲ್ಲಿ ರಿಸ್ಕ್ ತಗೊಂಡು ಪ್ರತಿಯೊಂದು ನೋಡ್ಕೊಂಡು ಅದಾದ್ಮೇಲೆ ಅನಸ್ಥಿಷಿಯಾ ಕೊಟ್ಟು ತೆಗ್ದಿರೋಂಥದ್ದು. ಕ್ಯಾಮ್ರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.